ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ಆರೋಪ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದಂತ ಪೊಲೀಸರು ತಿಮರೋಡಿಯನ್ನ ವಶಕ್ಕೆ ಪಡೆದ ಬ್ರಹ್ಮಾವರ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಬ್ರಹ್ಮಾವರ ಠಾಣೆಗೆ ಹಾಜರಾಗಲಾಗುತ್ತೆ. ಬ್ರಹ್ಮಾವರ ಠಾಣೆಯತ್ತ ತೆರಳುತ್ತಾ ಇರುವಂತ ಮಹೇಶ್ ತಿಮರೋಡಿ ಖಾಸಗಿ ಕಾರಿನಲ್ಲಿ ಬ್ರಹ್ಮಾವರ ಠಾಣೆಯತ್ತ ತಿಮರೋಡಿಯ ಪ್ರಯಾಣ ನೋಡಿ. ಇವತ್ತು ಬೆಳಗ್ಗೆ ಒಂದಷ್ಟು ಹೈಡ್ರಾಮಾಗಳಾಯಿತು. ತಿಮರೋಡಿಯನ್ನ ವಿಚಾರಣೆಗೆ ಅಂತ ಬಂದಿದ್ದೀವಿ ಅಷ್ಟೇ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ತಿಮರೋಡಿ ಪರ ವಕೀಲರು ಮತ್ತು ತಿಮರೋಡಿ ಪರ ಇರುವಂತಹ ಕೆಲವೊಂದಷ್ಟು ಆಪ್ತರು ನಾವ್ ಯಾವುದೇ ಕಾರಣಕ್ಕೂ ತಿಮರೋಡಿಯವ್ರನ್ನ ಕಳಿಸಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ತಿಮರೋಡಿ ಅವರನ್ನ ಕಳಿಸಲಾಯಿತು ಖಾಸಗಿ ವೆಹಿಕಲ್ನಲ್ಲೇ, ಅಂದ್ರೆ ಅವರದೇ ಓನ್ ವೆಹಿಕಲ್ನಲ್ಲಿಗೆ ತಿಮರೋಡಿಯವರನ್ನ ಕರ್ಕೊಂಡು ಹೋಗ್ಲಾಯ್ತು. ಇದೀಗ ತನಿಖೆಯನ್ನ ಮಾಡ್ತಾರೋ ವಿಚಾರಣೆಯನ್ನ ಮಾಡ್ತಾರೋ ಏನಾಗತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂಥ ನೋಟಿಸ್ನಲ್ಲಿ ಉಲ್ಲೇಖವನ್ನು ಮಾಡಿದ್ವಿ. ಆದರೆ ನಿನ್ನೆವರೆಗೂ ಕೂಡ ಮಹೇಶ್ವರವರು ಏನು ನೋಟಿಸ್ಗೆ ಉತ್ತರ ನೀಡುವ ಕುರಿತಂತೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಯಾವುದೇ ಬಂಧನ ಮಾಡಿಕೊಂಡು ಹೋಗದೆ ಹೋಗಬಾರ್ದು ಅಂತ ಇದೇ ಕಾರಣಕ್ಕೋಸ್ಕರ ಸದ್ಯಕ್ಕೆ ಮನೆ ಬಳಿ ಏನೇ ಹೈಡ್ರಾಮ್ ಆದರೂ ಕೂಡ ಪೊಲೀಸರು ಮೌನಕ್ಕೆ ಶರಣಾಗಿರುವಂಥದ್ದು. ಯಾವುದನ್ನು ಕೂಡ ಮಾತನಾಡ್ತಿಲ್ಲ. ಕೇವಲ ಹಿರಿಯ ಅಧಿಕಾರಿಗಳನ್ನ ಕೆಳ ಹಂತದ ಅಧಿಕಾರಿಗಳಾಗಿರ್ಬೋದು, ಇನ್ಸ್ಪೆಕ್ಟರ್ ಯಾರೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಈ ನೋಟಿಸ್ ಕೇಳಿದ ತಕ್ಷಣ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಂದು ಆಗಿದೆ. ಈಗ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಸೊ ಈ ಪ್ರಕರಣದಲ್ಲಿ ವಿಚಾರಣೆ ಹೇಗೆ ನಡೆಯುತ್ತೆ, ವಶಕ್ಕೆ ಪಡೆದಿದ್ದಾರೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಸೊ ಬಂಧಿಸ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಂದಷ್ಟು ಹೈಡ್ರಾಮಾಗಳಾಗಿದೆ. ಪೊಲೀಸ್ ಅಧಿಕಾರಿಗಳು ಕೇವಲ ವಶಕ್ಕೆ ಪಡೆಯೋದಕ್ಕೆ 10 ವೆಹಿಕಲ್ಸ್ಗಳಲ್ಲಿ ಬಂದು ಹಿರಿಯ ಅಧಿಕಾರಿಗಳು ಬಂದು ಕರ್ಕೊಂಡು ಹೋಗ್ತಾರಾ ಆ ಪ್ರಶ್ನೆ ಕೂಡ ಇರುವಂಥದ್ದು. ಬಟ್ ಇದೀಗ ತಿಮರೋಡಿ ಅವರ ಜೊತೆಗೆ ಅವರ ಆಪ್ತರು ಕೂಡ ಹೋಗಿದ್ದಾರೆ. ಒಂದೇ ಕಾರ್ನಲ್ಲಿ ತೆರಳಲಾಗಿದೆ. ಬ್ರಹ್ಮಾವರ ಠಾಣೆಯತ್ತ ಇದೀಗ ಮಹೇಶ್ ತಿಮರೋಡಿ ಅವರು ತೆರಳಿರುವಂಥದ್ದು. ಬ್ರಹ್ಮಾವರ ಠಾಣೆಗೆ ಹೋಗ್ತಾ ಇದ್ದ ಹಾಗೇನೆ ಅಲ್ಲಿನ ಬೆಳವಣಿಗೆ ಏನು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಕಸ್ಮಾತ್ ಅಲ್ಲೇನಾದ್ರು ವಶಕ್ಕೆ ಪಡ್ಕೊಬಿಡ್ತಾರಾ, ವಿಚಾರಣೆಯನ್ನು ಮಾಡಬೇಕು ಅಂತ ಅಕಸ್ಮಾತ್ ಹಾಗೇನಾದರೂ ಆಗಿ ಅಲ್ಲಿ ಬಂಧಿಸಿದ್ರೆ ಅಲ್ಲಿ ಮತ್ತೊಂದಷ್ಟು ಸಮಸ್ಯೆಗಳಾಗ್ಬೋದು ಅಥವಾ ಹೈಡ್ರಾಮಾಗಳಾಗ್ಬೋದು. ಯಾಕಂದರೆ ಈಗ ನೋಡಿ, ಈ ಪ್ರಕರಣದಲ್ಲಿ 2 ಗುಂಪುಗಳಾಗ್ಬಿಟ್ಟಿದೆ. ಈ ಗುಂಪುಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಒಬ್ಬರು ಪರವಾಗಿ, ಇನ್ನೊಬ್ಬರು ವಿರೋಧವಾಗಿ. ಅವ್ರು ಹೇಳಿದ್ದು ಇವ್ರು ಒಪ್ಕೊಳ್ತಾ ಇಲ್ಲ, ಇವ್ರು ಹೇಳಿದ್ದು ಅವರು ಒಪ್ಕೊಳ್ತಾ ಇಲ್ಲ. ಸೊ 2 ಬಣ ಅಥವಾ 2 ಗುಂಪು ಆಗಿರೋದ್ರಿಂದ ಅದೊಂಥರ ಮಾಹಿತಿಗಳು ಸ್ಪ್ರೆಡ್ ಆಗೋದಾಗಿರ್ಬೋದು, ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಸಹಜವಾಗಿ ಒಂದಷ್ಟು ರೀತಿಯಾದಂಥ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಈಗ ಒಂದು ಕಡೆಯವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದಿದ ತಕ್ಷಣ ಇನ್ನೊಂದಷ್ಟು ಆರೋಪಗಳು ಕೇಳಿ ಬಂದೇ ಬರುತ್ತೆ. ಹಾಗಾಗಿ ಈಗ ಇದನ್ನೆಲ್ಲವನ್ನ ಪೊಲೀಸ್ ಅಧಿಕಾರಿಗಳು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗೋದು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಿದೆಯಲ್ಲ, ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಸವಾಲಿನ ಕೆಲಸವೇ. ಯಾಕಂದರೆ ಇದು ಬಹಳ ಸೆನ್ಸಿಟಿವ್ ಆದಂಥ ವಿಚಾರ ಆಗಿದೆ. ಹಾಗಾಗಿ ಎಲ್ಲರನ್ನೂ ತಾಳ್ಮೆಯಿಂದ ಇರಿಸಬೇಕಾಗುತ್ತೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಪೊಲೀಸರು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ, ಏನು ಅವಘಡಗಳು ಅನಾಹುತಗಳು ಸಂಭವಿಸದಂತೆಯೇ ಈ ಒಂದು ಪ್ರೊಸೀಜರ್ಗಳನ್ನ ಮುಗಿಸ್ಬೇಕಾಗತ್ತೆ. ಈಗ ತಿಮರೋಡಿ ವಿರುದ್ಧ ಸಾಕಷ್ಟು ಆರೋಪಗಳು ಬರ್ತಾ ಇದೆ. ತೇಜೋವಧೆ ಮಾಡ್ತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ. ಅಟ್ ದ ಸೇಮ್ ಟೈಮ್ ಬೇರೆ ಬೇರೆಯವರ ಮೇಲೂ ಕೂಡ ಆರೋಪಗಳು ಬರ್ತಾ ಇದೆ. ತಿಮರೋಡಿ ಅವರು ಈ ರೀತಿಯಾಗಿ ಪೊಲೀಸ್ ಬಂದಂಥ ಸಂದರ್ಭದಲ್ಲಿ, ಪೊಲೀಸ್ ಠಾಣೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಬೈಟ್ ಕೊಡ್ತಾರೆ ಮಾಧ್ಯಮಗಳಿಗೆ. ನನಗೇನಾದರೂ ಆಯಿತು ಅಂತ ಅಂದರೆ, ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದಕ್ಕೆ ನೇರವಾದಂಥ ಹೊಣೆ ಈ ಸರ್ಕಾರ ಮತ್ತು BJP ಅನ್ನೋದನ್ನು ಹೇಳ್ತಾರೆ. ಯಾಕೆ ಆ ಸ್ಟೇಟ್ಮೆಂಟ್ ಕೊಡ್ತಾರೆ? ಅಂಥದ್ದು ಏನಾಗತ್ತೆ, ಏನಾದರೂ ಆಗುವಂಥ ಮಟ್ಟಿಗೆ ಏನಾಗತ್ತೆ ಪ್ರಶ್ನೆ ಇದೆ. ಬಟ್ ತಿಮರೋಡಿ ಅವರ ಸ್ಟೇಟ್ಮೆಂಟ್ ಕೂಡ ಸಂಚಲನಕ್ಕೆ ಕಾರಣವಾಗಿರೋದು.